ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವಾಗ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ನನ್ನ ಮಗಳ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಸೊ ಅದಕ್ಕೋಸ್ಕರ ನಾನು ಡ್ರಾಯಿಂಗ್ ರೆಡಿ ಮಾಡಬೇಕು. ಫಸ್ಟ್ ಆಫ್ ಆಲ್ ನನಗೆ ಡ್ರಾಯಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಸುಮಾರು ಜನ ಕೇಳಿದಿರಾ ತೋರಿಸಿ ಹೇಗೆ ಮಾಡ್ತೀರಾ ಅಂತ, ಬಟ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ, ಹೇಗೆ ಮಾಡಿದ್ದೀನಿ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ಇದು ಇವಾಗ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಆಮೇಲೆ ಜಸ್ಟ್ ಈ ಥರ ಮಾಡಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ನನಗಿದು ಹೇಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲ, ಹಾಗೂ ಹೇಗೋ ಗೊತ್ತಿರೋ ಥರ ಮಾಡಿಸಿದ್ದೀನಿ, ಮಾಡ್ತಾಯಿದ್ದೀನಿ. ಅದಕ್ಕೆ ಪೇಂಟಿಂಗ್ ಕೂಡ ಮಾಡಬೇಕು. ಇವಾಗ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ಇದು ಬಂದು ಯೆಲ್ಲೋ ಕಲರ್ ಶೀಟಲ್ಲಿ ಮಾಡಿದ್ದು. ಇದು ಬಂದು ಸಿ ಹಾರ್ಟ್ಸ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಫೈನಲಿ ನಾನು ಅಂದ್ಕೊಂಡಿದ್ದೆ ಆಗೋದೇ ಇಲ್ಲ ಅಂತ, ಆದರೂ ಕೂಡ ಮಾಡಿ ಆಗಿದೆ. ನೋಡ್ಬೋದು ಇವಾಗ ಒಂದು ಸ್ವಲ್ಪ ಹಾಗೇ ಪೆನ್ಸಿಲಲ್ಲಿ ಡ್ರಾ ಮಾಡಿಬಿಟ್ಟು ಅದಕ್ಕೆ ಇವಾಗ ಪೇಂಟಿಂಗ್ ಕೊಡ್ತಾ ಇದ್ದೀನಿ. ಸೊ ಇನ್ನು ಔಟರ್ ಲೇಯರ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಸುಮಾರಷ್ಟು ಏನೆಲ್ಲ ತೊಗೊಂಡಿದ್ದೀನಿ ನೋಡ್ಬೋದು. ಈ ರೀತಿ ಬ್ರಷ್ ತೊಗೊಂಡಿದ್ದೀನಿ. ಸೊ 3 ಬ್ರಷಸ್ ಇದೆ, ಆಮೇಲೆ ಪೇಂಟ್ ಇದೆ, ಆಮೇಲೆ ಈ ರೀತಿ ಪೇಂಟ್ ಕೂಡ ತೊಗೊಂಡಿದ್ದೀನಿ. ಸೊ ಯಾವತ್ತೂ ನಾನು ಡ್ರಾಯಿಂಗ್ ಮಾಡಿರೋಲ್ಲ, ನನಗೆ ಡ್ರಾಯಿಂಗ್ ಅಂದ್ರೇ ಆಗಲ್ಲ. ಡ್ರಾಯಿಂಗ್ ಸಬ್ಜೆಕ್ಟ್ ಇದ್ದರೆ ಈ ಥರ ಒಂದು ಬ್ರಷ್ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಸೈಡ್ಗೆಲ್ಲ ನಾವು ಪೇಂಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಈ ರೀತಿ ಪೇಂಟ್ ಕೂಡ ತೊಗೊಂಡಿದ್ದೀನಿ. ಆರೆಂಜ್ ಮತ್ತು ಯೆಲ್ಲೋ ಕಲರ್ ಪೇಂಟ್ಸ್ ಕೂಡ ಇದೆ. ಮೇಯ್ನಾಗಿ ಬೇಕಾಗುವಂಥ ನಾನು ಫುಲ್ ಶೀಟಿಗೆ ಕೂಡ ಆರೆಂಜ್ ಕಲರನ್ನು ಹಾಕ್ತಾ ಇದ್ದೀನಿ. ಸೊ ಹೇಗಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಎಂಡಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಇಲ್ಲಿ ನೋಡ್ತಿದ್ದೀರಾ, ಇದು ಬಂದು KG ಶೀಟ್ ತೊಗೊಂಡಿರುವಂಥದ್ದು. ಇದನ್ನು ಫಸ್ಟ್ ಇದರ ಮೇಲೆ ಡ್ರಾ ಮಾಡಿಬಿಟ್ಟು ಅದನ್ನು ಇನ್ನೊಂದು ರಟ್ಟು ಬರುತ್ತೆ. ಸೊ ಇಲ್ಲಿ ಹಿಂದ್ಗಡೆ ನೀವು ಕಾಣಿಸ್ತಾ ಇರೋದು, ನಾನು ಎಲ್ಲನೂ ಕೂಡ ತೋರಿಸಿಲ್ಲ ಡೀಟೇಲ್ ಆಗಿ. ಹೇಗೆ ಪೇಂಟ್ ಮಾಡ್ತೀನಿ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡ್ಬೋದು ಈ ರೀತಿ ಒಂದು ಆರೆಂಜ್ ಕಲರ್ ಪೇಂಟ್ ತೊಗೊಂಡ್ಬಿಟ್ಟು ನೀಟಾಗಿ ಇದನ್ನು ಪೇಂಟ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ. ಸೊ ಇದನ್ನು ನಾನು ಆರೆಂಜ್ ಕಲರ್ ಹಾಗೆಯೇ ಕೆಲವೊಂದು ಕಲರನ್ನು ಕೂಡ ಇದಕ್ಕೆ ಹಾಕ್ತೀನಿ. ತುಂಬಾ ಏನು ಪೇಷನ್ಸಿಂದ ಇದಕ್ಕೆ ಪೇಂಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಕೂಡ ಯಾವ ಮರಿದ್ರು ಆಚೆ ಕಡೆ ಹೋಗ್ಬಿಡುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ತುಂಬ ನಿಧಾನವಾಗಿ, ಆಲ್ಮೋಸ್ಟ್ ಇದಕ್ಕೆ 2-3 ಡೇಸ್ ತೊಗೊಂಡಿದ್ದೀನಿ ನಾನು ಈ ರೀತಿ ಪೇಂಟ್ ಮಾಡೋದಕ್ಕೆ. ಯಾಕಂದರೆ ತುಂಬಾ ಕೇರ್ಫುಲ್ಲಾಗಿ ನಾವು ಪೇಂಟನ್ನು ಮಾಡಬೇಕಾಗತ್ತೆ. ಸೊ ಇಲ್ಲ ಅಂದರೆ ನಾವು ಮಾಡಿರೋದು ಕಂಪ್ಲೀಟಾಗಿ ನಾವು ಪೇಷನ್ಸ್ ಇಲ್ಲದೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲನೂ ಕೂಡ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ನಿಧಾನವಾಗಿ ಈ ರೀತಿ ಪೇಂಟ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಂಬನ್ನಿ ಹೇಗೆ ಮಾಡ್ತೀನಿ ಅಂತ. ನಾನು ಸ್ಟಾರ್ ಫಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸಿ ಹಾರ್ಸ್ ಅಂತ ಬಂದಾಗ ತುಂಬಾ ಟೆನ್ಷನ್ ಆಗೋಗಿತ್ತು, ಹೇಗೆ ಮಾಡೋದು ಏನು ಮಾಡೋದು ಅಂತ. ಸೊ ಸ್ವಲ್ಪ ಎಲ್ಲೆಲ್ಲ ನೋಡ್ಕೊಂಡು ಎಲ್ಲನೂ ಕೂಡ ಈ ರೀತಿ ಪೇಂಟಿಂಗ್ ಎಲ್ಲ ತೊಗೊಂಬಂದು, ಯಾಕಂದರೆ ನಮಗೆ ಮಾಡಿ ಅಭ್ಯಾಸ ಇದೆ, ಡ್ರಾಯಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು, ಅಭ್ಯಾಸ ಆಯಿತು ಅಂದರೆ ನಮಗೆ ರೂಢಿ ಇದ್ದರೆ ಮಾಡ್ಬೋದು. ಬಟ್ ಹೊಸದು ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಭಯ ಆಗುತ್ತೆ, ಹೇಗಾಗುತ್ತೋ ಎಲ್ಲಿ ಹಾಳಾಗಿ ಹೋಗುತ್ತೋ ಅಂತ. ಬಟ್ ಫಸ್ಟ್ ಭಯ ಆಯಿತು. ಪೇಂಟಿಂಗ್ ಮಾಡ್ತಾ ಇದನ್ನು ಸ್ವಲ್ಪ ಹಾಗೆ ಮಕ್ಕಳು ಅಂತ ಅಲ್ವಾ, ನಮ್ಮ ಮಕ್ಳಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು. ಹಾಗಾಗಿ ಫೈನಲ್ ಇದನ್ನು ನಾನು ಮುಗಿಸಿದ್ದೀನಿ. ಅದೇ 3 ಡೇಸಿಂದ ನಾನು ಸ್ಟಾರ್ಟ್ ಮಾಡಿ 3 ಡೇಸ್ ಆಲ್ಮೋಸ್ಟ್ ಫುಲ್ 3 ಡೇಸ್ ತೊಗೊಂಡಿದ್ದೀನಿ ಅನ್ಕೋತೀನಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಸೊ ಇವಾಗ ನೋಡ್ತಾ ಇರ್ಬೋದು ಆ ಸಿ ಹಾರ್ಸ್ನ ಒಂದು ಟೈಲ್ ಏನಿದೆ, ಬಾಲ ಏನಿದೆ ಸೈಡಲ್ಲಿ, ಈ ರೀತಿ ನಾನು ಅದನ್ನು ಫುಲ್ ಏನು ಮಾಡಿರೋವಂಥದ್ದು ಇಷ್ಟೇ ಮಾಡಿ ಕಟ್ ಮಾಡಿ ಅದನ್ನು ನಾನು ಜೋಡಿಸಿರುವಂಥದ್ದು. ಒಂದೇ KG ಶೀಟಲ್ಲಿ ಒಂದೇ ಬಂದಿಲ್ಲ. ಸೊ ಇದನ್ನು ಸಪ್ರೇಟಾಗಿ ನಾನು ಅಂಟಿಸಿದ್ದೀನಿ. ಇದನ್ನು ನಾನು ಅಂಟಿಸ್ತಾನು ನಿಮಗೆ ತೋರಿಸಿಲ್ಲ, ಯಾಕಂದರೆ ಇದು ಆಲ್ರೆಡಿ ಮಾಡಿ ಆಗಿತ್ತು. ಇವಾಗ ನಾನು ಪೇಂಟ್ ಮಾಡೋದು ಆಮೇಲೆ ಡ್ರಾ ಮಾಡಿದ್ದೀನಿ ಅಲ್ವಾ, ಇದ್ರ ಮೇಲೆ ನೋಡ್ಬೋದು ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ. ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋವಂಥದ್ದಲ್ವಾ. ಸೊ ಹಾಗಾಗಿ ಹೇಗೆ ಬರುತ್ತೋ ಅನ್ನೋದು ಡೌಟ್ ಇರುತ್ತೆ. ಈ ಮಕ್ಳಿಗೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿ ಇರಬೇಕಾಗತ್ತೆ. ಸೊ ಗೊತ್ತಿಲ್ಲ ಅಂದ್ರೂ ಕೂಡ ಗೊತ್ತು ಮಾಡಿಕೊಂಡು ಕಲ್ತ್ಕೊಂಡು ಎಲ್ಲನೂ ಕೂಡ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೆಡ್ ಹತ್ರನೂ ಕೂಡ ಅಷ್ಟೇ ಇವಾಗ ಪೇಂಟ್ ಮಾಡಬೇಕು. ಟೈಲನ್ನು ಹಾಗೆ ಬಿಟ್ಟಿದ್ದೀನಿ, ಯಾಕಂದರೆ ಅದು ಕಟ್ಟಾಗೋಗುತ್ತೆ. ಸೊ ಮಕ್ಕಳಿಗೆ ಅದನ್ನು ಹಾಕಿದಾಗ ಅದೇನು ಬ್ಯಾಲೆನ್ಸ್ ಬರಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡ್ತಿರ್ಬೋದು ಹೆಡ್ ಹತ್ರ ಈ ರೀತಿ ಬ್ರೌನ್ ಕಲರ್ ಏನೋ ಹಾಕಿದ್ದೆ, ಇವಾಗ ಆರೆಂಜ್ ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ಆರೆಂಜ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಅದನ್ನು ಹಾಕಿದ್ದೆ. ನೆಕ್ಸ್ಟ್ ಡೇ ತೊಗೊಂಡ್ಬಂದು ಮತ್ತೆ ಆರೆಂಜ್ ಕಲರಿಂದ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ, ನೋಡ್ಬೋದು.
ಇವಾಗ ಇಲ್ಲಿ ಕಂಪ್ಲೀಟಾಗಿ ತಲೆ ಹತ್ರ ಕಂಪ್ಲೀಟಾಗಿ ಆಯಿತು. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ಆರೆಂಜ್ ಕಲರನ್ನು ಹಾಕ್ತಾ ಇದ್ದೀನಿ. ತುಂಬಾ ನೀಟಾಗಿ ಇನ್ನೊಂದು ಬ್ರಷನ್ನು ಕೂಡ ತಗೊಂಡು ಕಲರ್ ಮಾಡ್ತೀನಿ. ಇಲ್ಲಿ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಸೊ ಡ್ರಾಯಿಂಗ್ ಮಾಡೋವಾಗ ಅದು ಕೂಡ ಸ್ವಲ್ಪ ಮಿಸ್ ಆದರೆ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ತುಂಬ ತಾಳ್ಮೆಯಿಂದ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಹಾಗೆಯೇ ಅದು ಸೈಡಲ್ಲಿ ನೋಡ್ಬೋದು ರೆಡ್ ಕಲರಿಂದ ಫುಲ್ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ಕೂಡ ಪೇಂಟ್ ಮಾಡಬೇಕು. ಇದನ್ನು ಜಸ್ಟ್ ಈ ರೀತಿ ಇಲ್ಲಿ ಲೈನ್ಗಳನ್ನು ಹಾಕಿದ್ದೀನಲ್ವ ಅದ್ರ ಮೇಲ್ಗಡೆ ಜಸ್ಟ್ ಇದು ರೆಡ್ ಕಲರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕೈ ಫುಲ್ ಒಂಥರ ಶಿವರಿಂಗ್ ಆಗ್ತಾಯಿತ್ತು, ಯಾಕಂದರೆ ಫಸ್ಟ್ ಟೈಮ್ ಅಲ್ವ, ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾನು ಕೂಡ ಇರಲಿಲ್ಲ ನನಗೆ. ಹಾಗೆ ಮಾಡ್ತಾ 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 ಒಂದು ಫೈನಲಿ ಚೆನ್ನಾಗಾಗಿದೆ. ಕೊನೆಯಲ್ಲಿ ತೋರಿಸ್ತೀನಿ ಹೇಗಾಗಿದೆ, ನೋಡ್ತಾ ಇದ್ದೀರಾ ಅಲ್ವಾ. ಇವಾಗ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಟೇಲ್ ಹತ್ರ ನೋಡ್ಬೋದು, ಇದು ಸ್ವಲ್ಪ ಕೊಡೋದಿದೆ ಇನ್ನು ಪೇಂಟ್, ನಾನು ಅಷ್ಟೇ ಬಿಟ್ಟಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ಏನೆಲ್ಲ ತೊಗೊಂಬಂದಿನಿ ಅಂದರೆ ಶೈನಿಂಗ್ ಕಲರ್ ಇದೆ ಏನೇನು ತೊಗೊಂಬಂದಿದೆ, ಬಟ್ ಅದನ್ನು ಏನೂ ಹಾಕಿಲ್ಲ. ಇಲ್ಲಿ ಐಸ್ ನೋಡ್ತಾ ಇರ್ಬೋದು, ಸಿ ಹಾರ್ಸ್ ಐಸ್ ಒಂಥರ ರಿಯಲ್ ಐ ಥರನೇ ಇದೆ. ಅದನ್ನು ಕೂಡ ಇಲ್ಲಿ ನಾನು ಐಯೇ ಹಾಕಿದ್ದೀನಿ, ಅಂದರೆ ಕೈಯಲ್ಲೇ ಜಸ್ಟ್ ಡ್ರಾ ಮಾಡಿ ಅದಕ್ಕೆ ಅಂಟಿಸಿರುವಂಥದ್ದು. ಇದನ್ನು ಸಪ್ರೇಟಾಗಿ ಅಂಟಿಸಿದ್ದೀನಿ. ಇಡೀ ಮನೆ ತುಂಬ ಫುಲ್ ಪೇಂಟಿಂಗ್ದೇ ಆಗಿದೆ ನೋಡ್ಬೋದು. ಫೈನಲಿ ಸಿ ಹಾರ್ಸ್ ರೆಡಿ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಅಂಟಿಸಿದ್ದೀನಿ. ನೋಡ್ಬೋದು ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಪೇಂಟಿಂಗ್ ನಾನು ಮಾಡಿರುವಂಥದ್ದು. ಅದರ ಇಲ್ಲಿ ಟೈಲ್ ಹತ್ರ ಹಾಗೆ ಬಿಟ್ಟಿದ್ದೀನಿ, ದಟ್ ನೋಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ, ಯಾಕಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಬಿಟ್ಟಿದ್ದೀನಿ. ಹೇಗಾಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಫ್ರೆಂಡ್ಸ್. ಇದನ್ನು ಯೆಲ್ಲೋ ಕಲರ್ ನೋಡ್ತಿರ್ಬೋದು, ಫುಲ್ ಶೀಟ್ ಬೇರೆ ಎಲ್ಲೋ ಇತ್ತು, ಅದಕ್ಕೆ ಫುಲ್ ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಸೊ ಇನ್ನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಿದ್ದೀನಿ. ನೋಡ್ಬೋದು ಐ ಕೂಡ ನೋಡ್ತಾ ಇದ್ದೀರಾ, ಹೆಡ್ ಆಗಿರ್ಬೋದು, ಟೈಲ್ ಆಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಬಂದಿದೆ. ತುಂಬಾ ಖುಷಿ ಆಯಿತು. ಅದಕ್ಕೆ ಸರಿಯಾಗಿರುವಂತಹ ಕಾಸ್ಟ್ಯೂಮನ್ನು ನಾನು ಇದನ್ನು ತಗೊಂಡಿದ್ದೆ ನನ್ನ ಮಗಳಿಗೆ. ಒಂಥರ ಯೆಲ್ಲೋ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಇದ್ದು ಪ್ಯಾಂಟ್ ತೊಗೊಂಡಿದ್ದೆ. ಸೊ ಸಿ ಹಾರ್ಸ್ಗೆ ಮ್ಯಾಚ್ ಆಗುವಂಥದ್ದನ್ನು ತಗೊಂಡಿದ್ದೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.